ಬಾಯಲ್ಲಿ ನೀರೂರಿಸುವ ಕಾಶ್ಮೀರಿ ಕೇಸರಿ ಇಲ್ಲದೆ ಕಾಶ್ಮೀರ್ ಪಲಾವ್ ಇಲ್ಲ. ಗೆಳತಿಯರೇ, ನಿಮಗೆಲ್ಲ ಅತಿಥಿಗಳು ಬಂದಾಗ ಏನಾದರೂ ಒಂದು ಹೊಸ ಅಡುಗೆ ಮಾಡುವ ಆಸೆ ಇದೆಯಾ? ಯಾವ ಅಡುಗೆ ಮಾಡಬೇಕೆಂದು ನೀವೆಲ್ಲ ಯೋಚಿಸುತ್ತಿದ್ದೀರಾ? ಹಾಗಾದರೆ ಈ ವಿಶೇಷ ತಿನಿಸು ಕಾಶ್ಮೀರಿ ಪಲಾವ್ ಹೇಗೆ ಮಾಡುವುದೆಂದು ಇಂದಿನ ವಿಡಿಯೋದಲ್ಲಿ ನಾನು ತೋರಿಸಿಕೊಡುತ್ತೇನೆ. ಈ ಕಾಶ್ಮೀರಿ ಪಲಾವ್ ಹೇಗೆ ಮಾಡುವುದೆಂದು ನಾವೆಲ್ಲ ನೋಡಿಕೊಂಡು ಬರೋಣ ಬನ್ನಿ. ನಮಸ್ಕಾರ ಗೆಳತಿಯರೇ, ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲಿಗೆ ಆದರದ ಸುಸ್ವಾಗತ. ನಾನಿಂದು ವಿಡಿಯೋದಲ್ಲಿ ಕಾಶ್ಮೀರಿ ಪಲಾವ್ ಮಾಡಿ ತೋರಿಸ್ತಾ ಇದ್ದೀನಿ. ಕಾಶ್ಮೀರಿ ಪಲಾವ್ ಇದೊಂದು ವಿಶೇಷ ತಿನಿಸಾಗಿದ್ದು ಇದನ್ನು ಮಾಡುವುದು ತುಂಬ ಸುಲಭ. ಇದು ಕಾಶ್ಮೀರದಲ್ಲಿ ಅತ್ಯಂತ ಪಾರಂಪರಿಕವಾದ ಒಂದು ಪಾಕವಿಧಾನ. ಇದನ್ನು ಮಾಡೋದು ಹೆಂಗಂಥೇಳಿ ಇವತ್ತಿನ ಈ ವಿಡಿಯೋದಲ್ಲಿ ನೋಡಿಕೊಂಡು ಬರೋಣ ಬನ್ನಿ. ಇದಕ್ಕೆ ಬೇಕಾಗಿರುವ ಸಾಮಗ್ರಿಗಳನ್ನೊಮ್ಮೆ ನೋಡಿಕೊಳ್ಳೋಣ. ಇದಕ್ಕೆ ಎಲ್ಲಕ್ಕಿಂತ ಮುಖ್ಯವಾಗಿ ಬೇಕಾಗಿರುವುದು ಕೇಸರಿ ದಳಗಳು, ಜೀರಿಗೆ, ಇವು ಡ್ರೈ ಫ್ರೂಟ್ಸ್ ಒಣ ಹಣ್ಣುಗಳು. ಇದ್ರಾಗ ಗೋಡಂಬಿ, ಬಾದಾಮ್ ಅದಾವ, ಇವು ಮಣುಕ ಮತ್ತು ಕಾಜು, ಕಿಸ್ಮಿಸ್, ಇದು ಜೀರಿಗೆ, ಇವು ಎಲ್ಲ ಥರದ ಮಸಾಲೆ ಪದಾರ್ಥಗಳು. ಇದ್ರೊಳಗೆ ಲವಂಗ, ದಾಲ್ಚಿನ್ನಿ, ದೊಡ್ಡ ಯಾಲಕ್ಕಿ, ಸಣ್ಣ ಯಾಲಕ್ಕಿ, ಪಲಾವ್ ಎಲೆ, ಚಕ್ರದ ಮಗ್ಗು, ಕಲ್ಲು ಹೂವು, ಎಲ್ಲ ಥರದ ಮಸಾಲೆ ಪದಾರ್ಥಗಳದಾವ. ಇದು ಹುರಿದಿಟ್ಟುಕೊಂಡ ಈರುಳ್ಳಿ, ಇದು ಕತ್ತರಿಸಿಟ್ಟುಕೊಂಡ ಸೇಬು ಹಣ್ಣು, ಒಂದು ಸಣ್ಣ ಸೇಬು ಹಣ್ಣು ಮತ್ತು ಇವು ಬಿಡಿಸಿಟ್ಟುಕೊಂಡ ದಾಳಂಬ್ರಿ ಬೀಜಗಳು. ಇದು ಅಕ್ಕಿ, ಬಾಸ್ಮತಿ ಅಕ್ಕಿ, ತುಪ್ಪ, ಉಪ್ಪು, ಹಾಲು, ನೀರು, ಇಷ್ಟು ಎಲ್ಲ ಈ ಸಾಮಗ್ರಿಗಳು ನಮಗೆ ಕಾಶ್ಮೀರಿ ಪಲಾವ್ ತಯಾರು ಮಾಡಲು ಬೇಕು. ಇದನ್ನ ಒಂದು ಸ್ವಲ್ಪ ತಗೊಂಡು ಈಗ ಹಾಲಿನಾಗ ನೆನೆಸಿಡಬೇಕು. ತೊಳೆದಿಟ್ಟುಕೊಂಡ ಅಕ್ಕಿ, ಇದು ಹಾಲಿನಲ್ಲಿ ಹಾಕಿದ ಕೇಸರಿ ದಳಗಳು. ನೋಡ್ರಿ, ಈಗ ಹಾಲಿನ ಕಲರ್ ಎಲ್ಲ ಹೇಗೆ ಕೇಸರಿ ಆಗ್ತಾ ಇದೆ. ಮೊದಲಿಗೆ ಇದನ್ನ ಕುಕ್ಕರ್ ಆನ್ ಮಾಡ್ಕೋಬೇಕು. ಇದು ರೈಸ್ ಕುಕ್ಕರ್. ಈಗ ಇದನ್ನ ಕುಕ್ ಮೋಡಿಗೆ ಕನ್ವರ್ಟ್ ಮಾಡಬೇಕು. ಮೊದಲಿಗೆ ತುಪ್ಪ ಕಾಯಲು ಇಟ್ಟು ಒಣ ಹಣ್ಣುಗಳಾದ ಗೋಡಂಬಿ, ದ್ರಾಕ್ಷಿ, ಪಿಸ್ತಾ, ಬಾದಾಮ್ ಹುರಿದಿಟ್ಟುಕೊಳ್ಳಬೇಕು. ಈಗ ಈ ಒಣ ಹಣ್ಣುಗಳನ್ನು ತುಪ್ಪದಲ್ಲಿ ಹುರಿದಿಟ್ಟುಕೊಳ್ಳಬೇಕು. ಈ ರೀತಿಯಲ್ಲಿ ಈ ಒಣ ಹಣ್ಣುಗಳನ್ನು ತುಪ್ಪದಲ್ಲಿ ಹುರಿದು ಇಟ್ಟುಕೊಳ್ಳಬೇಕು. ಈಗ ಇದೇ ತುಪ್ಪದಲ್ಲಿ ಇವು ಬಡೆಸೊಪ್ಪು, ಇವು ಪಲಾವ್ ಎಲೆ, ಇದು ದಾಲ್ಚಿನ್ನಿ, ಇದು ಕೆಂಪು, ಇದು ಚಕ್ರದ ಮಗ್ಗು, ಇದು ದೊಡ್ಡ ಯಾಲಕ್ಕಿ, ಇವೆರಡು ಸಣ್ಣ ಯಾಲಕ್ಕಿ, ಹಸಿರು ಯಾಲಕ್ಕಿ ಅಂತಾರಲ್ಲ. ನೀವು ಲವಂಗ, ಕಾಳು ಮೆಣಸು, ಇವೆಲ್ಲ ಒಣ ಮಸಾಲೆಯನ್ನು ಹಾಕಬೇಕು. ಈಗಿದು 1 ಕಪ್ಪು ತೊಳೆದು ಇಟ್ಟುಕೊಂಡ ಬಾಸ್ಮತಿ ಅಕ್ಕಿಯನ್ನು ಇದಕ್ಕೆ ಹಾಕ್ತೀನಿ. ಅಕ್ಕಿಯನ್ನು 1 ನಿಮಿಷ ಹಾಗೆ ತಿರುವುತ್ತಾ ಇರಿ. ಈಗ ಕೇಸರಿ ಮಿಶ್ರಿತ ಹಾಲು ಹಾಕಿ 1 ಕಪ್ ಬಾಸ್ಮತಿ ಅಕ್ಕಿ ತೆಗೆದುಕೊಂಡಿದ್ದರಿಂದ 2 ಕಪ್ ನೀರು ಹಾಕಿ. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕುವ ಸಮಯ. ಈಗ ಮುಚ್ಚಳ ಮುಚ್ಚಿ ಅನ್ನ ಬೇಯಲು 10 ನಿಮಿಷ ಬಿಡಿ. ನೋಡಿ ಗೆಳತಿಯರಿ, ಈಗ ಯಾವ ಥರ ಇದು ಕಾಶ್ಮೀರಿ ಪಲಾವ್ ರೆಡಿಯಾಗಿದೆ. ಇನ್ನು ಇದನ್ನು ನಾವು ಅಲಂಕಾರಕ್ಕಾಗಿ ಮೇಲೆ ಈ ಒಣ ಹಣ್ಣುಗಳು, ಡ್ರೈ ಫ್ರೂಟ್ಸ್, ಇವು ಆ್ಯಪಲ್, ಕತ್ತರಿಸಿಟ್ಟ ಆ್ಯಪಲ್,
ಮತ್ತು ದಾಳಂಬ್ರಿ ಬೀಜ, ಇದು ಹುರಿದಿಟ್ಟುಕೊಂಡ ಈರುಳ್ಳಿ. ನೋಡಿ ಈ ಡಿಶ್ ಎಷ್ಟು ರಿಚ್ ಐತಿ. ನೋಡಿದ್ರಲ್ಲ ಗೆಳತಿಯರೇ, ಕಾಶ್ಮೀರಿ ಪಲಾವ್ ಎಷ್ಟು ಕಲರ್ಫುಲ್ಲಾಗಿ ಕಾಣ್ತಾ ಇದೆ. ದಾಳಂಬ್ರಿ ಬೀಜ, ಡ್ರೈ ಫ್ರೂಟ್ಸ್. ಇದು ನಿಮ್ಮ ಮನೆಗೆ ಯಾರಾದರೂ ಅತಿಥಿಗಳು ಬಂದಾಗ ಮಾಡಲು ತುಂಬ ಚೆನ್ನಾಗಿರುತ್ತದೆ. ಏನು ಆ್ಯಪಲ್ ತಿನ್ನಬೇಕು, ಏನು ದಾಳಂಬ್ರಿ ಕಾಳು ತಿನ್ನಬೇಕು, ಏನು ತಿನ್ನಬೇಕು ಅಂತೇಳಿ ತಿಳಿತಾ ಇಲ್ಲ. ಅಷ್ಟೊಂದು ಇದ್ರೊಳಗೆ ರಿಚ್ನೆಸ್ ಐತೆ. ಭಾಳಷ್ಟು ಬಗೆಯ ಡ್ರೈ ಫ್ರೂಟ್ಸ. ಕಾಶ್ಮೀರಿ ಪಲಾವ್ ಭಾಳ ಅದ್ಭುತವಾಗಿದೆ. ಇದರ ರುಚಿ, ಇದರ ಪರಿಮಳ ಯಾವ ಬಿರಿಯಾನಿಗೂ ಕಮ್ಮಿ ಇಲ್ಲ. ಹೈದ್ರಾಬಾದ್ನಾಗ ಈ ಬಿರಿಯಾನಿ ಎಷ್ಟು ಫೇಮಸ್ ಐತೋ, ಈ ಕಾಶ್ಮೀರದಲ್ಲಿ ಈ ಪಲಾವ್ನೂ ಅಷ್ಟೇ ಫೇಮಸ್ ಐತೆ. ಈ ಕಾಶ್ಮೀರಿ ಪಲಾವ್ ತುಂಬ ಟೇಸ್ಟಿಯಾಗಿದೆ, ತುಂಬ ರುಚಿಯಾಗಿದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್.